ಹೌದು ಫ್ರೆಂಡ್ಸ್, ನೀವು ನಂಬಲ್ಲ, ಬಟ್ ನಮ್ಮ ಭಾರತದಲ್ಲಿ 80% ಜನ ಸ್ಮಾರ್ಟ್ ಫೋನ್ ಯೂಸರ್ಸ್ ಏನಿದ್ರೆ ಇವರೆಲ್ಲ ಸ್ಮಾರ್ಟ್ ಫೋನ್ ಬ್ಯಾಟ್ರಿ ಬೇಗ ಡ್ರೈನ್ ಆಗ್ತಿದ್ದಾಗೆ ಅಥವಾ ಬ್ಯಾಟ್ರಿ ಲೈಫಲ್ಲಿ ತುಂಬ ಇಶ್ಯೂ ಆದಾಗ ಎಷ್ಟೇ ಚಾರ್ಜ್ ಮಾಡಿದ್ರು ಬ್ಯಾಟ್ರಿನೇ ಸರಿಯಾಗಿಲ್ಲ ಗುರು, ಫೋನ್ ಬ್ರ್ಯಾಂಡೇ ಸರಿಯಾಗಿಲ್ಲ ಅಂದ್ಬಿಟ್ಟು ಹೊಸ ಫೋನ್ಸ್ಗಳಿಗೆ ಸ್ವಿಚ್ ಆಗ್ತಾರೆ. ಬಟ್ ತಾವು ಮಾಡ್ತಿರುವಂಥ ಸ್ಮಾರ್ಟ್ ಫೋನ್ ಯೂಸೇಜಲ್ಲಿ ಏನೆಲ್ಲ ತಪ್ಪುಗಳನ್ನ ಮಾಡ್ತಿದ್ದಾರೆ, ಇದನ್ನ ರಾಂಗ್ ಆಗಿ ಹೇಗೆ ಯೂಸ್ ಮಾಡ್ತಿದ್ದಾರೆ, ಸೊ ಇದನ್ನ ಯಾರು ಅಬ್ಸರ್ವ್ ಮಾಡ್ತಾನಿಲ್ಲ. ಸೊ ನಾನು ಇವತ್ತು ನೋಡಿ ನಮ್ಮ ಸ್ಮಾರ್ಟ್ ಫೋನ್ಸ್ಗಳಲ್ಲಿ ಲೈಕ್ ಈ ಬ್ಯಾಟ್ರಿ ಹೆಲ್ತಲ್ಲಿ ಹೇಗೆ ಇಶ್ಯೂ ಬರಬಾರ್ದು ಅಂದರೆ ನಾವು ಏನೆಲ್ಲ ಟಿಪ್ಸ್ ಮತ್ತು ಟ್ರಿಕ್ಸ್ನ ಫಾಲೋ ಮಾಡಬೇಕು, ಮತ್ತು ಎಸ್ಪೆಷಲಿ ಏನು ತಪ್ಪುಗಳನ್ನಾದರೂ ಮಾಡ್ತಿದ್ದೀವಿ ಗುರು, ಇದನ್ನಾದರೂ ಹೇಗೆ ಸರಿಪಡಿಸ್ಕೋಬಹುದು, ಇದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ವಿಷಯಗಳನ್ನ ನಿಮಗೆ ಇವನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನೀವು ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂತಂದರೆ ಈ ರೀತಿಯಾಗಿ ಪ್ರಾಮಾಣಿಕ ಅನ್ಬಾಕ್ಸಿಂಗ್ ಟಿಪ್ಸ್, ಟ್ರಿಕ್ಸ್ ಮತ್ತು ರಿವ್ಯೂಸ್ಗಾಗಿ ಡೆಫಿನೆಟ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ಲೆಲ್ಲ ಹೊಡೀರಿ. ಅವಾಗ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಒಂದಿಗೆ ಮಾತ್ರ ನಿಮ್ಮ ಮುಂದೆ ಹಾಜರಾಗ್ತೀವಿ. ಸೊ ಒಟ್ಟಾರೆ ನಾನು ಇವತ್ತಿನ ನೋಡಲ್ಲಿ ಬೆಸ್ಟ್ 8 ಟಿಪ್ಸ್ಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಮೊದಲನೇದಾಗಿ ಬರುತ್ತೆ ನೋಟಿಫಿಕೇಶನ್ಸ್ ಮತ್ತು ಈ ಅನ್ವಾಂಟೆಡ್ ನೋಟಿಫಿಕೇಶನ್ಸ್. ನೋಡಿ, ನಮ್ಮ ಎಲ್ಲರ ಸ್ಮಾರ್ಟ್ ಫೋನ್ಸ್ ಅಲ್ಲಿ ಮ್ಯಾಕ್ಸಿಮಮ್ 15ರಿಂದ 20 ಅಪ್ಲಿಕೇಶನ್ಸ್ಗಳಂತೂ ಇದ್ದೇ ಇರುತ್ತೆ. ಸೊ ಇದರಲ್ಲಿ ದಿನಾಲು ಒಂದು 2-3 ಅಪ್ಲಿಕೇಶನ್ಸ್ಗಳು ಇಂಪಾರ್ಟೆಂಟ್ ನೋಟಿಫಿಕೇಶನ್ಸ್ಗಳು, ಮೆಸೇಜಸ್ಗಳು ಇದನ್ನೆಲ್ಲ ಕಳಿಸ್ತಾರೆ. ಸೊ ಉಳಿದಿರುವಂಥ 13, 12, 14 ಅಪ್ಲಿಕೇಶನ್ಸ್ಗೆಲ್ಲ ಒಂಥರ ಯೂಸ್ ಇದ್ರೂ ಯೂಸ್ಲೆಸ್ ಅಂತಾನೆ ಅನ್ಸುತ್ತೆ. ಸೊ ಇಂಥ ಟೈಮಲ್ಲಿ ಈ ಯೂಸ್ಲೆಸ್ ಅಪ್ಲಿಕೇಶನ್ಸ್ಗಳು ತುಂಬ ಹೆವಿ ನೋಟಿಫಿಕೇಶನ್ಸ್ಗಳು ಕಳಿಸುತ್ತೆ. ಫಾರ್ ಎಕ್ಸಾಂಪಲ್, ನೀವು ಫೋನ್ ಫ್ರೀ ಆಗಿ ಕೆಳಗಿಟ್ಟಿದ್ದೀರಾ, ಒಂದು ನೋಟಿಫಿಕೇಶನ್ ಬಂತಂದ್ರೆ ಎಷ್ಟು ಬ್ಯಾಟ್ರಿ ಖರ್ಚಾಗತ್ತೆ ನೋಡ್ಕೋಬಹುದು. ಒಂದು ಸ್ಕ್ರೀನ್ ಆನ್ ಆಗುತ್ತೆ, ಒಂದು ಸೌಂಡ್ ಮಾಡುತ್ತೆ, ಇನ್ನೊಂದು ವೈಬ್ರೇಟ್ ಮಾಡುತ್ತೆ. ಇನ್ ಕೇಸ್ ನೀವೇನಾದರೂ ಆ ಸ್ಕ್ರೀನ್ ನೋಟಿಫಿಕೇಶನ್ ನೋಡಿದ್ರಿ ಅಂತಂದ್ರೆ ಮತ್ತೆ ಪುನಃ ಅನ್ಲಾಕ್ ಮಾಡ್ತೀರಾ, ಆ್ಯಪ್ ಓಪನ್ ಮಾಡ್ತೀರಾ, ಆ್ಯಪ್ ಒಳಗಡೆ ಹೋಗಿ ಅರ್ಧ ಗಂಟೆ ಅದನ್ನ ಗೊತ್ತಿದ್ದು ಯೂಸ್ ಮಾಡ್ತೀರಾ. ಸೊ ಇಲ್ಲಿ ಒಟ್ಟಾರೆ ನಿಮ್ಮ ಬ್ಯಾಟ್ರಿ ಹೆವಿ ಖರ್ಚಾಗತ್ತೆ, ಇದ್ರ ಜೊತೆಗೆ ಟೈಮ್ ಕೂಡ ಜಾಸ್ತಿ ಖರ್ಚಾಗತ್ತೆ. ಸೊ ಪರ್ಸನಲಿ ನಾನು ನನ್ನ ಫೋನಲ್ಲಿ 2 ಅಪ್ಲಿಕೇಶನ್ನ ನೋಟಿಫಿಕೇಶನ್ ಎನೇಬಲ್ ಇಟ್ಕೊಂಡಿದ್ದೀನಿ. ಒಂದು ಪರ್ಸನಲ್, ನನಗೆ ವಾಟ್ಸಪ್ ಮೆಸೇಜ್ಗಳು ತುಂಬ ಇಂಪಾರ್ಟೆಂಟ್ ಇರುತ್ತೆ, ಇನ್ನೊಂದು ಈ ಇಮೇಲ್ಸ್ಗಳನ್ನ ಎನೇಬಲ್ ಇಟ್ಕೊಂಡಿದ್ದೀನಿ. ಸೊ ಈ 2 ನೋಟಿಫಿಕೇಶನ್ಗೆ ಮಾತ್ರ ನಾನು ಅಡಿಕ್ಟ್ ಇದ್ದೀನಿ. ಬಾಕಿ ಎಲ್ಲ ನೋಟಿಫಿಕೇಶನ್ಸ್ಗಳು ಆಫ್ ಇಟ್ಟಿದ್ದೀನಿ. ನೀವು ಕೂಡ ಆಫ್ ಮಾಡ್ಕೋಬೇಕಾದ್ರೆ ಸಿಂಪ್ಲಿ ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಆ್ಯಪ್ಸಲ್ಲಿ ಹೋಗ್ಬಿಟ್ಟು ನೋಟಿಫಿಕೇಶನ್ಸ್ ಇರುತ್ತೆ. ಸೊ ಈ ಫೀಚರ್ ನೀವು ಸೆಲೆಕ್ಟೆಡ್ ಅಪ್ಲಿಕೇಶನ್ ಒಂದಿಗೆ ಅದನ್ನು ಡಿಸೇಬಲ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ನಿಮಗೆ ಯಾವುದೇ ನೋಟಿಫಿಕೇಶನ್ಸ್ಗಳು ಅನ್ವಾಂಟೆಡ್ ಇರಲಿ ಅಥವಾ ತಲೆ ಕೆಡಿಸುವಂಥ ನೋಟಿಫಿಕೇಶನ್ಸ್ಗಳು ಬರಲ್ಲ, ಸೌಂಡ್ ಮಾಡಲ್ಲ, ಸ್ಕ್ರೀನ್ ಆಗಲ್ಲ, ವೈಬ್ರೇಟ್ ಆಗಲ್ಲ. ಸೊ ಇಲ್ಲಿ ನಿಮ್ಮ ಬ್ಯಾಟ್ರಿ ಉಳಿದ್ರ ಜೊತೆಗೆ ಟೈಮ್ ಕೂಡ ಉಳಿಯುತ್ತೆ. ಇನ್ನು ಎರಡನೇದಾಗಿ ಬರುತ್ತೆ ಆ್ಯಪ್ಸ್ ಓಪನಿಂಗ್ ಮತ್ತು ರೀ ಓಪನಿಂಗ್. ಎಸ್, ದಿನಾಲು ನಾವು ಫಸ್ಟ್ ಟೈಮ್ ನಮ್ಮ ಫೋನ್ನ ಅನ್ಲಾಕ್ ಮಾಡಿಬಿಟ್ಟು ಫೋನ್ ಓಪನ್ ಮಾಡಿದಾಗ ಒಂದು 3-4-5-6 ಅಪ್ಲಿಕೇಶನ್ಸ್ ಅಂದರೂ ಓಪನ್ ಮಾಡಿರ್ತೀವಿ. ಮೆಸೇಜಸ್ಗಳು, ಮೇಲ್, ಯೂಟ್ಯೂಬ್, ಇನ್ನಿತರ ಬೇರೆ ಬೇರೆ ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ಕೆಲಸ ಆದ ತಕ್ಷಣ ಎಲ್ಲ ಅಪ್ಲಿಕೇಶನ್ನ ಇನ್ಸ್ಟೆಂಟ್ಲಿ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಫೋನ ಲಾಕ್ ಮಾಡ್ತೀವಿ. ಬಟ್ ಇಲ್ಲಿ ನಾವು ಏನು ಅನ್ಕೊಂಡಿದ್ವಿ, ಫೋನ್ನ ಅಪ್ಲಿಕೇಶನ್ ಓಪನ್ ಮಾಡಿದ್ವಿ, ಎಲ್ಲ ಕ್ಲೋಸ್ ಮಾಡಿದ್ವಿ, ರ್ಯಾಮ್ ಕ್ಲಿಯರ್ ಆಯಿತು, ಬ್ಯಾಕ್ಗ್ರೌಂಡ್ ಯಾವುದೇ ಅಪ್ಲಿಕೇಶನ್ ಓಪನ್ ಆಗ್ತಿಲ್ಲ ಅಂತಂದರೆ ಬ್ಯಾಟ್ರಿ ಕೂಡ ಉಳಿಯುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಎಸ್, ನಿಜವಾಗ್ಲೂ ಇದೊಂದು ಒಳ್ಳೆಯ ವಿಚಾರ. ಆದರೆ ತುಂಬ ಜನಕ್ಕೆ ಇದೊಂಥರ ಹ್ಯಾಬಿಟೇ ಆಗಿಬಿಟ್ಟಿದೆ. ಸೊ 1-2 ನಿಮಿಷದಲ್ಲಿ ಮೆಸೇಜ್ ಬರುತ್ತೆ, ಓಪನ್ ಮಾಡ್ತಾರೆ, ವಾಟ್ಸಪ್ ತೆಗಿತಾರೆ, ಯೂಟ್ಯೂಬ್ ತೆಗಿತಾರೆ, ನೋಡ್ತಾರೆ, ಮತ್ತೆ ಪುನಃ ಕ್ಲೋಸ್ ಮಾಡ್ತಾರೆ. ಮತ್ತೊಂದು ವಾಟ್ಸಪ್ಪಲ್ಲಿ ಮೆಸೇಜ್ ಬರುತ್ತೆ, ಮತ್ತೆ ಓಪನ್ ಮಾಡ್ತಾರೆ, ಮತ್ತೆ ಇನ್ಸ್ಟಾಗ್ರಾಮ್ ತೆಗಿತಾರೆ, ಮತ್ತೆ ಪುನಃ ಅದನ್ನು ಕ್ಲೋಸ್ ಮಾಡ್ತಾರೆ. ಸೊ ಡೆಫಿನೆಟ್ಲಿ ಇಲ್ಲಿ ಏನು ಇಶ್ಯೂ ಆಗುತ್ತಂದರೆ, ಒಂದ್ಸರ್ತಿ ನೀವು ಅಪ್ಲಿಕೇಶನ್ನ ಓಪನ್ ಮಾಡಿದ್ರಿ ಅಂತಂದರೆ ಇಲ್ಲಿ ಈ ಅಪ್ಲಿಕೇಶನ್ ಬ್ಯಾಕ್ಗ್ರೌಂಡ್ ರನ್ ಆದರೆ ಏನು ಅಷ್ಟೊಂದು ಬ್ಯಾಟ್ರಿ ಡ್ರೈನ್ ಆಗಲ್ಲ, ಪ್ರೊಸೆಸರ್ ಮತ್ತು ರ್ಯಾಮ್ ಮೇಲೆ ಇಶ್ಯೂ ಆಗಲ್ಲ. ಬಟ್ ನೀವು ಯಾವಾಗ ಈ ಅಪ್ಲಿಕೇಶನ್ ಕಂಟಿನ್ಯೂಸ್ಲಿ ಓಪನ್ ಮಾಡೋದು, ಕ್ಲೋಸ್ ಮಾಡೋದು, ಮತ್ತೆ ಓಪನ್ ಮಾಡ್ತೀವಿ ನೋಡಿ, ಇಲ್ಲಿ ಪ್ರೊಸೆಸರ್ ಮತ್ತು ರ್ಯಾಮ್ ಮೇಲೆ ಇದು ತುಂಬ ಎಫೆಕ್ಟ್ ಆಗುತ್ತೆ. ಇದು ಇನ್ಸೈಡ್ ನಿಮಗೆ ಲಾಂಗ್ ಟರ್ಮ್ ನೀವು ಇದೇ ರೀತಿ ಯೂಸ್ ಮಾಡಿದ್ರೆ ಮಾತ್ರ ಇಲ್ಲಿ ಇಶ್ಯೂ ಆಗುತ್ತೆ. ಸೊ ಇಲ್ಲಿ ಬ್ಯಾಟ್ರಿ ಕೂಡ ಜಾಸ್ತಿ ಡ್ರೈನ್ ಆಗೋದು, ಈ ಪ್ರೊಸೆಸರ್ ಮತ್ತು ರ್ಯಾಮ್ ಮೇಲೆ ಒತ್ತಾಯ ಬಿದ್ದಾಗ ಬ್ಯಾಟ್ರಿ ಕೂಡ ಡ್ರೈನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಪ್ರತಿ 2-3 ನಿಮಿಷಕ್ಕೆ ಅಥವಾ 4-5 ನಿಮಿಷಕ್ಕೆ 10 ನಿಮಿಷಕ್ಕೆ ಒಂದ್ಸರ್ತಿ ಆ್ಯಪ್ ಯಾವುದು ಓಪನ್ ಮಾಡಿದ್ದೀರಾ, ಚಾಟ್ ಮಾಡ್ತಿದ್ದೀರಾ, ಮೆಸೇಜ್ಗಳು ಬರ್ತಾ ಇದೆ, ನೋಟಿಫಿಕೇಶನ್ ಬರ್ತಿದೆ ಅಂದರೆ ಅಂಥ ಅಪ್ಲಿಕೇಶನ್ಸ್ಗಳನ್ನ ಕ್ಲೋಸ್ ಮಾಡಬೇಡಿ. ಬಾಕಿ ನೀವು ಯಾವ ಅಪ್ಲಿಕೇಶನ್ನ ಕಂಟಿನ್ಯೂಸ್ಲಿ 1 ಗಂಟೆ 2-3 ಗಂಟೆ ಯೂಸ್ ಮಾಡ್ತೀವಿ ನೋಡಿ, ಅಂಥ ಅಪ್ಲಿಕೇಶನ್ ಮಾತ್ರ ಕ್ಲೋಸ್ ಮಾಡಿ. ಸೊ ಎಸ್, ಇದು ಒಂಥರ ನಿಮ್ಗೆ ಟ್ರಿಕ್ಕಿ ಅನ್ಸಲ್ಲ, ಬಟ್ ಇದು ಬ್ಯಾಟ್ರಿ ತುಂಬ ಡ್ರೈನ್ ಮಾಡುತ್ತೆ, ಪ್ರೊಸೆಸರ್ ಮೇಲೆ ಕೂಡ ಅಫೆಕ್ಟ್ ಆಗುತ್ತೆ. ಸೊ ಈ ತಪ್ಪನ್ನು ಮಾಡಕ್ಕೆ ಹೋಗಬೇಡಿ. ಮತ್ತು ನೀವು ಐಫೋನೆಲ್ಲ ಯೂಸ್ ಮಾಡ್ತೀವಿ ಅಂದರೆ ಗೊತ್ತಿರ್ಬೋದು ನಿಮಗೆ, ಎಲ್ಲ ಕಂಟಿನ್ಯೂಸ್ಲಿ ಒಂದೇ ಕ್ಲಿಕ್ಕಲ್ಲಿ ಆ್ಯಪ್ಸ್ ಕ್ಲೋಸ್ ಆಗಲ್ಲ, ಒಂದೊಂದೇ ನೀವು ಕ್ಲೋಸ್ ಮಾಡಬೇಕಾಗತ್ತೆ. ಎಸ್, ಇದು ಒಂದು ಟ್ರಿಕ್ಕಿ ಇದೆ ಐಫೋನವರು ತುಂಬ ಜನರು. 2 ದಿವಸದಲ್ಲಿ 3ನೇದಾಗಿ ಬರುತ್ತೆ ನಮ್ಮಲ್ಲಿ 99% ಜನ ಮಾಡ್ತಿರೋ ತಪ್ಪು. ಎಸ್, ನಮ್ಮಲ್ಲಿ ತುಂಬ ಜನ ಏನು ಮಾಡ್ತಿದ್ದಾರೆ, ಸೊ 80% ಚಾರ್ಜಿಂಗ್ ಇದೆಯಾ, 100% ಆಗ್ಬಿಡು, ಇನ್ನೊಂದು 5 ನಿಮಿಷ, ಇನ್ನು 20% ಚಾರ್ಜ್ ಇದೆಯಾ, ಬೇಗ ಚಾರ್ಜ್ ಆಗಲಿ, ಅಥವಾ ರಾತ್ರಿ ಎಲ್ಲ ಚಾರ್ಜ್ ಹಾಕೋದು, ಅಥವಾ ಏನೋ ಒಂಥರ 100% ಫೋನಲ್ಲಿ ಚಾರ್ಜ್ ಇತ್ತಪ್ಪ ಅಂದರೆ ಆ ಮಜಾನೇ ಬೇರೆ, ಆ ಪವರೇ ಬೇರೆ ಅಂದ್ಬಿಟ್ಟು ಫುಲ್ಲಿ 100% ತನಕ ದಿನಾಲು ಚಾರ್ಜ್ 2-3 ಟೈಮ್ ಆದರೂ 100% ಚಾರ್ಜ್ ಮಾಡ್ತಾನೆ ಇರ್ತಾರೆ. ಸೊ ಒಟ್ಟಾರೆಯಲ್ಲಿ 3-4 ಟೈಮ್ ಈ ಫೋನ್ನ ದಿನಾಲು ಚಾರ್ಜ್ ಹಾಕ್ತೀರಾ ಅಂದರೆ ನಿಮ್ಮ ಫೋನ್ 6,000 ಇರಲಿ, 15,000 ಇರಲಿ, 20,000 mAh ಬ್ಯಾಟ್ರಿ ಕೂಡ ನಿಮ್ಮ ಬ್ಯಾಟ್ರಿ ಲೈಫ್ಗೆ ಇದು ತುಂಬ ಧಕ್ಕೆ ಉಂಟು ಮಾಡುತ್ತೆ. ಸೊ ಯಾವಾಗಲೂ ನಿಮ್ಮ ಫೋನ್ನ 100%ನ ಫುಲ್ಲಿ ಚಾರ್ಜ್ ಕಂಟಿನ್ಯೂಸ್ಲಿ 3-4 ಟೈಮ್ ಹಾಕ್ಬಿಟ್ಟು ಫುಲ್ ಚಾರ್ಜ್
ಮಾಡಕ್ ಹೋಗ್ಬೇಡಿ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಈ CMF ಫೋನ್ 2 Pro 5000 mAh ಬ್ಯಾಟರಿ ಇರೋ ಈ ಫೋನ್ ನಾನು ಕಂಟಿನ್ಯೂಸ್ಲಿ ಈ ರೀಸೈಕ್ಲಿಂಗ್ ಬ್ಯಾಟರಿ ಅಂದ್ರೆ ನಾನು ಒನ್ ಟೈಮ್ ಈ ಫೋನ್ ಚಾರ್ಜ್ ಮಾಡಿದೆ ಮತ್ತೆ ಪೂರ್ತಿ ಡೌನ್ ತರ ಯೂಸ್ ಮಾಡಿದೆ. ಸೊ ಈ ರೀತಿ ನಾನು 300 ದಿವಸ 300 ಟೈಮ್ ಇದನ್ನ ಮಾಡ್ಕೊಂಡೆ ಅಂತಂದ್ರೆ ಆಬ್ವಿಯಸ್ಲಿ ಇದರ ಬ್ಯಾಟ್ರಿ ಹೆಲ್ತ್ ಕಮ್ಮಿ ಆಗುತ್ತೆ. ಸೊ ಮುಂಚೆ ನಾನು 100% ಬ್ಯಾಟ್ರಿ ಇಟ್ಕೊಂಡು ಈ ಫೋನ್ ಯೂಸ್ ಮಾಡಿದ್ರೆ 5-6 ಗಂಟೆಗಳ ಸ್ಕ್ರೀನ್ ಟೈಮ್ ನಾನು ಯೂಸ್ ಮಾಡ್ಕೊಂಡ್ರೆ ಸದ್ಯಕ್ಕೆ ಇದರ ಬ್ಯಾಟ್ರಿ ಹೆಲ್ತ್ ಕಮ್ಮಿ ಆಗಿಬಿಟ್ಟು ಯಾವಾಗ 300 ಡೇಸ್ ನಾನು ಇದನ್ನ 300 ಸೈಕ್ಲಿಂಗ್ ನೋಡ್ಕೊಂಡಾಗ 60-70% ಮಾತ್ರ ಇದರ ಬ್ಯಾಟ್ರಿ ಹೆಲ್ತ್ ಉಳಿಯುತ್ತೆ. ಸೊ ಇಲ್ಲಿ ಆ ಟೈಮಲ್ಲಿ ಇದು 100% ಚಾರ್ಜ್ ಆಗಿರುತ್ತೆ, ನನ್ನ ಬ್ಯಾಟ್ರಿ ಕಾಣಿಸುತ್ತೆ, ಬಟ್ ಇದ್ರ ಸ್ಕ್ರೀನ್ ಆ್ಯಂಡ್ ಟೈಮ್ ಬರೋದು ಜಸ್ಟ್ 2 hours ಅಷ್ಟೇ. ಸೊ ಹೀಗಾಗಿ ಎಲ್ಲ ಬ್ರ್ಯಾಂಡ್ಸ್ಗಳು 10,000, 15,000, 20,000 ಯಾವುದೇ ವರ್ಲ್ಡ್ ಇರುವಂಥ ಯಾವುದೇ ಸ್ಮಾರ್ಟ್ಫೋನ್ ಕಂಪ್ನಿ ಯಾವುದೇ ಬ್ರ್ಯಾಂಡ್ ಇರಲಿ ಆ ಬ್ಯಾಟ್ರಿ ಒಂದು ಹೆಲ್ತ್ ಅಂತ ಇರುತ್ತೆ. ಸೊ ಇದು ಯಾವಾಗ ಡೌನ್ ಆಗ್ತಾ ಬರುತ್ತೆ ನೋಡಿ ಆವಾಗ ಬ್ಯಾಟ್ರಿ ಲೈಫ್ ಕಮ್ಮಿ ಆಗುತ್ತೆ. ಮತ್ತು ಇದು ಜಾಸ್ತಿ ಯಾವಾಗ ಕಮ್ಮಿ ಆಗುತ್ತೆ ಗೊತ್ತಾ, ನೀವು ಕಂಟಿನ್ಯೂಸ್ಲಿ ಚಾರ್ಜ್ ಮಾಡೋದು ಇದ್ರ ಬ್ಯಾಟ್ರಿ ಸರ್ಕಲ್ನ ನೀವು ಜಾಸ್ತಿ ರೇಷೋ ಕ್ಯಾಚ್ ಮಾಡ್ತಾ ಹೋಗ್ತೀರಿ ನೋಡಿ ಆವಾಗಲೇ ಇದ್ರ ಬ್ಯಾಟ್ರಿ ಲೈಫ್ ಕಮ್ಮಿ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವುದೇ ಟೈಮಲ್ಲಿ ನಿಮ್ಮ ಸ್ಮಾರ್ಟ್ಫೋನ ಚಾರ್ಜಿಂಗ್ ಮಾಡಿದ್ರೆ ನಾನು ಹೇಳ್ತಿರೋಂಥ ಜಸ್ಟ್ 2 ಟಿಪ್ಸ್ ಫಾಲೋ ಮಾಡಿದ್ರೆ ನಿಮ್ಮ ಬ್ಯಾಟ್ರಿ ಲೈಫ್ ಹೆಚ್ಚಾಗುತ್ತೆ ಮತ್ತು ಇದ್ರ ಬಾಳಿಕೆನೂ ಕೂಡ ಡೆಫಿನೆಟ್ಲಿ ಹೆಚ್ಚಾಗಿ ಬರುತ್ತೆ. ಸೊ ಮೊದಲು ನಿಮ್ಮ ಸ್ಮಾರ್ಟ್ಫೋನ ಯಾವತ್ತು 20%ಗಿಂತ ಚಾರ್ಜಿಂಗ್ ಡೌನ್ ಆಗಕ್ಕೆ ಬಿಡಬೇಡಿ ಮತ್ತು 80%ಗಿಂತ ಮೇಲೆ ಚಾರ್ಜ್ ಮಾಡಕ್ಕೆ ಹೋಗ್ಬಿಡಿ. ಇದಕ್ಕೆ ಮಲ್ಟಿಪಲ್ ರೀಸನ್ಸ್ಗಳಿದೆ. ಫಾರ್ ಎಕ್ಸಾಂಪಲ್ ಅಂಡರ್ 20% ನಿಮಗೆ ಬ್ಯಾಟ್ರಿ ಹೋಯ್ತಪ್ಪ ಅಂತಂದರೆ ಇದು ಪುನಃ 0 to 20% ಚಾರ್ಜ್ ಆಗಬೇಕಾದ್ರೆ ಸ್ವಲ್ಪ ಜಾಸ್ತಿ ಪವರ್ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ, ಸ್ವಲ್ಪ ಜಾಸ್ತಿ ಬಿಸಿ ಆಗುತ್ತೆ. ಇಲ್ಲಿ ಜಾಸ್ತಿ ಟೈಮ್ ತೊಗೊಂಡ್ರೆ ಮುಂದೆ ಪುನಃ ನಿಮಗೆ 80ರಿಂದ 90-100% ಆಗಬೇಕಾದ್ರೆ ಅಲ್ಲಿ ತನಕ ಫೋನ್ ಸ್ವಲ್ಪ ಜಾಸ್ತಿನೇ ಬಿಸಿ ಆಗುತ್ತೆ. ಹೀಗಾಗಿ ನೀವು ಫೋನ್ನ ಒಂದು ಅವರೇಜ್ ಏರಿಯಾದಲ್ಲಿ ಮಾತ್ರ ಇದನ್ನ ಚಾರ್ಜ್ ಮಾಡಿಬಿಟ್ಟು ಈ 20-80% ತನಕ ಮಾತ್ರ ನಿಮ್ಮ ಬ್ಯಾಟ್ರಿ ಲೈಫ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಮತ್ತು ದಿನಾಲೂ 3 ಸರ್ತಿ 4 ಸರ್ತಿ 5-6 ಸರ್ತಿ ಚಾರ್ಜಿಂಗ್ ಹಾಕ್ಬಿಟ್ಟು ಈ ಫೋನನ್ನು ಯಾವತ್ತು 100% ಎಲ್ಲ ಚಾರ್ಜ್ ಮಾಡಕ್ಕೆ ಹೋಗ್ಬಿಡಿ. ಸೊ ಜಸ್ಟ್ ದಿನಕ್ಕೆ 1 or 2 ಟೈಮ್ಸ್ ಚಾರ್ಜ್ ಮಾಡಿದ್ರೆ ನಿಮ್ಮ ಫೋನ್ನ ಬ್ಯಾಟ್ರಿ ಹೆಲ್ತು ಚೆನ್ನಾಗಿರುತ್ತೆ ಮತ್ತು ಇದ್ರ ಬಾಳಿಕೆ ಕೂಡ ಜಾಸ್ತಿ ಬರುತ್ತೆ. ಎಡಿಸ್ನಲ್ಲಿ 4ನೇದಾಗಿ ಬರುತ್ತೆ ಲೈವ್ ವಾಲ್ಪೇಪರ್ಸ್ ಮತ್ತು ಥೀಮ್ಸ್ಗಳು. ನೋಡಿ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಾನು ಈ ಥೀಮ್ಸ್ ಮತ್ತು ಲೈವ್ ವಾಲ್ಪೇಪರ್ಸ್ಗಳ ತುಂಬಾ ದೊಡ್ಡ ಫ್ಯಾನ್ ಇದ್ದೆ. ನೋಡೋಕ್ಕೆ ಅಟ್ರಾಕ್ಟಿವ್, ಬೆಂಕಿ ಎಲ್ಲ ಕಾಣಿಸಿತ್ತು. ಬಟ್ ಈ ತಪ್ಪುಗಳನ್ನ ಸದ್ಯಕ್ಕೆ ಮಾಡಿ ನಾನು ತುಂಬಾ ದಿನಗಳಾಗಿದೆ. ನೀವು ಲೈವ್ ವಾಲ್ಪೇಪರ್ಸ್ನ ಹಾಕೋದ್ರಿಂದ ಏನು ಇಶ್ಯೂ ಆಗಲ್ಲ, ಬ್ಯಾಟ್ರಿ ಡ್ರೈನ್ ಜಾಸ್ತಿ ಆಗುತ್ತೆ, ಲುಕ್ಸ್ ಎಲ್ಲ ಸಖತ್ತಾಗಿ ಕಾಣಿಸುತ್ತೆ. ಅದ್ರಲ್ಲಿ ನೀವು LCD ಸ್ಕ್ರೀನ್ ಯೂಸ್ ಮಾಡ್ತಿದ್ದೀರಾ ಅದು ಲೈವ್ ವಾಲ್ಪೇಪರ್ ಇಟ್ಕೊಂಡು ಅಂತಂದ್ರೆ ಡೆಫಿನೆಟ್ಲಿ ನಿಮಗೆ ಬ್ಯಾಟ್ರಿ ಲೈಫಲ್ಲಿ ತುಂಬಾ ಇಶ್ಯೂ ಆಗುತ್ತೆ. ಇನ್ನು ಲಾಂಚರ್ಸ್ಗಳಲ್ಲಿ ಹೆವಿ ಡಿಫ್ರೆಂಟ್ ಏನು ಖತರ್ನಾಕ್ ಲಾಂಚರ್ಸ್ಗಳಿದೆ. ಬಟ್ ನೀವು ಬ್ಯಾಟ್ರಿ ಬಗ್ಗೆ ಕಾಳಜಿ ವಹಿಸ್ತೀರಾ ಅಂದರೆ ಈ ಲಾಂಚರ್ಸ್ಗಳನ್ನೆಲ್ಲ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅದು ಅಷ್ಟೊಂದು ಕರೆಕ್ಟ್ ಇಲ್ಲ ನಿಮ್ಮ ಬ್ಯಾಟ್ರಿ ಲೈಫ್ಗೆ. ಸೊ ಈ ಲಾಂಚರ್ಸ್ಗಳು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಈ ಕಂಟಿನ್ಯೂಸ್ಲಿ ನೋಟಿಫಿಕೇಶನ್ ಡಿಫ್ರೆಂಟ್ ವೇರಿಯಲ್ ಕೊಡೋದು ಅಥವಾ ಆ್ಯಪ್ ಓಪನ್ ಮಾಡಿದಾಗ ಬೇರೆ ಥರ ಇರೋದು, ಮತ್ತು ಈ ಕಸ್ಟಮ್ ರಾಮ್ ಏನು ಬ್ರ್ಯಾಂಡ್ಸ್ಗಳು ಕೊಟ್ಟಿರ್ತಾರೆ ಅದು ಕ್ಲೀನ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಪ್ ಓಪನಿಂಗ್ ಆಗಿರಲಿ ಜಾಸ್ತಿ ಅದನ್ನೆಲ್ಲ ರಿಸರ್ಚ್ ಮಾಡಿರ್ತಾರೆ. ಸೊ ಡೆಫಿನೆಟ್ಲಿ ನಿಮ್ಮ ಒರಿಜಿನಲ್ ಈ ಬ್ರ್ಯಾಂಡ್ ರಾಮ್ನ ಬಿಟ್ಬಿಟ್ಟು ನೀವು ಕಸ್ಟಮ್ ರಾಮ್ ಇನ್ಸ್ಟಾಲ್ ಮಾಡ್ತಿದ್ದೀರಾ ಅಥವಾ ಬೇರೆ ಕಸ್ಟಮ್ ಆಗಿರುವಂಥ ಬೇರೆ ಅಂತ ಥೀಮ್ಸ್ಗಳನ್ನ ಇನ್ಸ್ಟಾಲ್ ಮಾಡ್ತೀರಾ ಅಂದರೆ ನಿಮ್ಮ ಬ್ಯಾಟ್ರಿ ಲೈಫ್ ಡೆಫಿನೆಟ್ಲಿ ತುಂಬ ಎಫೆಕ್ಟ್ ಆಗುತ್ತೆ. ಸೊ ಇದನ್ನ ಮೊದಲು ಅವಾಯ್ಡ್ ಮಾಡಿ. ಇಡಿಸ್ನಲ್ಲಿ 5ನೇದಾಗಿ ಬರುತ್ತೆ ಥರ್ಡ್ ಪಾರ್ಟಿ ಆಪ್ಸ್ ಮತ್ತು ಪರ್ಮಿಷನ್ಸ್ಗಳು. ಸೊ ನಾನಿಲ್ಲಿ ವಿತ್ ಎಕ್ಸಾಂಪಲ್ ಇದಕ್ಕೆ ತೋರಿಸ್ತಿದ್ದೀನಿ. ಫಾರ್ ಎಕ್ಸಾಂಪಲ್ ನೀವು ಪ್ಲೇ ಸ್ಟೋರಿಂದ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಈ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಮಲ್ಟಿಪಲ್ ಅದು ಡಿಫ್ರೆಂಟ್ ಪರ್ಮಿಷನ್ಸ್ಗಳನ್ನ ಕೇಳುತ್ತೆ. ಸೊ ಎಲ್ಲ ಪರ್ಮಿಷನ್ಸ್ಗೆ ನೀವು ಅಲೋ ಕೊಡ್ತಿದ್ದೀರಾ. ಓಕೆ, ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಈ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಆಯ್ತಾ. ಸೊ ವಿಡಿಯೋ ಎಡಿಟಿಂಗ್ ಏನೆಲ್ಲ ಪರ್ಮಿಷನ್ಸ್ಗಳು ಬೇಕಾಗುತ್ತೆ, ಒಂದು ನನ್ನ ಆಡಿಯೋ ಬೇಕಾಗುತ್ತೆ, ವಿಡಿಯೋ ಬೇಕಾಗುತ್ತೆ, ಫೋಟೋ ಬೇಕಾಗುತ್ತೆ. ಬಟ್ ಏನಕ್ಕಪ್ಪ ಇದು ನನಗೆ ಕಾಲ್ ಆಕ್ಸೆಸ್ ಕೇಳ್ತಾ ಇದೆ, ಕಾಲ್ ಪರ್ಮಿಷನ್ಸ್ಗಳು ಕೇಳ್ತಾ ಇದೆ, ಕಾಲ್ಸ್ ತಗೊಂಡು ಇದೇನು ಮಾಡಲಿದೆ. ಸೊ ಇಂಥ ಫೀಚರ್ಸ್ಗಳನ್ನ ಸುಮ್ಮನೆ ನೀವು ಏನು ಕಣ್ಮುಚ್ಚಿ ಅಲೋ ಮಾಡೋಕ್ಕೆ ಹೋಗ್ಬಿಡಿ. ಸೊ ಇಲ್ಲಿ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಡೇಟಾ ಕ್ಯಾಪ್ಚರ್ ಆಗಿರುತ್ತೆ. ಕೆಲವೊಂದು ಟೈಮ್ ನೀವು ಅಬ್ಸರ್ವ್ ಮಾಡಿರ್ಬೋದು, ನೀವು ಆ ಅಪ್ಲಿಕೇಶನ್ಸ್ಗಳನ್ನ ಯೂಸ್ ಕೂಡ ಮಾಡಿರಲ್ಲ, ಬಟ್ ನಿಮಗೆ ಅಲ್ಲಿ ಇಂಟರ್ನೆಟ್ ಖರ್ಚಾಗೋದು ಕಾಣಿಸುತ್ತೆ. ನಿಮಗೆ ಡೇಟಾ ಯೂಸೇಜಲ್ಲಿ ಅಪ್ಲಿಕೇಶನ್ಸಲ್ಲಿ ಹೋದರೆ ಡೆಫಿನೆಟ್ಲಿ ಎಲ್ಲ ತೋರಿಸುತ್ತೆ. ಸೊ ಈ ಆ್ಯಪ್ ಯೂಸೇ ಮಾಡಿಲ್ಲ ಬಟ್ ಇಂಟರ್ನೆಟ್ ಹೋಗ್ತಿದೆ. ಇನ್ನು ಎಷ್ಟೋ ಸರ್ತಿ ನಾನು ಕೆಲವೊಂದು ಟೈಮ್ಗೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ಗಳನ್ನ ಸಜೆಸ್ಟ್ ಮಾಡಿದ್ದೀನಿ. ಬಟ್ ದಯವಿಟ್ಟು ಯಾವತ್ತೂ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಕೆ ಹೋಗ್ಬಿಡಿ. ಆ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಕಾಲ್ಸು, ರೆಕಾರ್ಡು, ಫೋಟೋ, ವಿಡಿಯೋ ನೀವು ಇದನ್ನೆಲ್ಲ ಅಕ್ಸೆಪ್ಟ್ ಮಾಡಿದ್ದೀರಾ, ಅಲೋ ಕೊಟ್ಟಿದ್ದೀರಪ್ಪ ಅಂತಂದರೆ ಬ್ಯಾಕ್ಗ್ರೌಂಡಲ್ಲಿ ಹೆವಿ ಡೇಟಾ ಕ್ಯಾಪ್ಚರ್ ಆಗ್ತಿರುತ್ತೆ. ಮತ್ತೊಂದು ಸೀರಿಯಸ್ಲಿ ಹೆವಿ ಡೇಂಜರಸ್ ಪಾಯಿಂಟ್, ಡೆಫಿನೆಟ್ಲಿ ಇದನ್ನು ನೀವು ಸ್ವಲ್ಪ ಗಮನ ಇಟ್ಕಿಸ್ಕೊಡಿ. ನಿಮ್ಗೆ ಯಾವತ್ತಾದರೂ ನೀವು ಯಾವುದೇ ಅಪ್ಲಿಕೇಶನ್ ಓಪನ್ ಮಾಡಿ ಅಥವಾ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾಗ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಅಥವಾ ಸ್ಕ್ರೀನ್ ಕ್ಯಾಪ್ಚರ್ ಅಂತ ಒಂದು ಫೀಚರ್ಗೆ ನೀವು ಅಲೋ ಕೊಟ್ಟು ಅಂತಂದರೆ ಕಂಪ್ಲೀಟ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಏನು ಆಗ್ತಿದೆ ಅದನ್ನೆಲ್ಲ ಅವರು ರೀಡ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೀವು ಪರ್ಸನಲ್ ಚಾಟ್ ಮಾಡಿ, ವಿಡಿಯೋಸ್ ನೋಡಿ, ವಿಡಿಯೋಸ್ ಕಾಲ್ಸ್ ಆಗಿಲ್ಲ, ನೀವು ಯಾವುದೇ ಪಾಸ್ವರ್ಡ್ ಮತ್ತು ID ಹಾಕಿ ಲಾಗಿನ್ ಆದರೂ ಕೂಡ ಡೆಫಿನೆಟ್ಲಿ ಅದನ್ನೆಲ್ಲ ಅವರು ಕ್ಯಾಪ್ಚರ್ ಮಾಡಿಬಿಟ್ಟು ನಿಮ್ಮ ಅಕೌಂಟ್ನ ಕೂಡ
ಖಾಲಿ ಮಾಡ್ಬೋದು. ಸೊ ಡೆಫಿನೆಟ್ಲಿ ಸ್ಕ್ರೀನ್ ಕ್ಯಾಪ್ಚರ್ ಅಥವಾ ಸ್ಕ್ರೀನ್ ರೆಕಾರ್ಡ್ ಅಂತ ಯಾವುದೇ ಫೀಚರ್, ಯಾವುದೇ ಅಪ್ಲಿಕೇಶನ್ ಬಂದರೂ ದಯವಿಟ್ಟು ಅದನ್ನು ಯಾವತ್ತೂ ಅಕ್ಸೆಪ್ಟ್ ಮಾಡೋಕೆ ಹೋಗ್ಬೇಡಿ. ಮತ್ತು ಥರ್ಡ್ ಪಾರ್ಟಿ ಅಪ್ಲಿಕೇಶನಿಂದ ದೂರ ಇರಿ. ಇನ್ಸ್ಟಾಲ್ ಮಾಡೋದಂತೂ ದೊಡ್ಡ ವಿಚಾರ. ಮತ್ತು ಈ ನಾರ್ಮಲ್ ಯೂಸ್ ಇರುವಂಥ ಅಪ್ಲಿಕೇಶನ್ಸ್ಗಳು ಪರ್ಮಿಷನ್ ಕೊಡ್ತಿದ್ದಾರೆ ನೋಡಿ, ಆ ಯೂಸ್ ಇರುವಂಥ ಪರ್ಮಿಷನ್ನ ಸ್ವಲ್ಪ ಯೋಚನೆ ಮಾಡ್ಕೊಡಿ. ಮತ್ತು ಅವು ಯೂಸ್ ಇಲ್ಲ ಅಂದರೆ ಡೆಫಿನೆಟ್ ಅದನ್ನು ಅನ್ಇನ್ಸ್ಟಾಲ್ ಮಾಡಿ. ಎರಡಲ್ಲಿ ಆರನೇದಾಗಿ ಬರುತ್ತೆ ವ್ಯಾಬ್ರೇಷನ್ ಸೈಲೆಂಟ್ ಕಿಲ್ಲರ್. ಎಸ್ ಫ್ರೆಂಡ್ಸ್, ನಮಗೆ ವಿತ್ ವ್ಯಾಬ್ರೇಷನ್ ನಮ್ಮ ಸ್ಮಾರ್ಟ್ಫೋನ್ ಯೂಸ್ ಮಾಡೋಕ್ಕೆ ಕಾಲ್ಸು, ನೋಟಿಫಿಕೇಶನ್ಸ್ ಮತ್ತು ಯೂಸ್ ಮಾಡಬೇಕಾದ್ರೆ ತುಂಬ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಟ್ ಇದು ನಿಮಗೆ ಒಂಥರ ಗೊತ್ತಿಲ್ಲದೆ ನಿಮ್ಮ ಬ್ಯಾಟ್ರಿನ ಖಾಲಿ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಫೋನ್ ಬಂದರೆ ಜೋರಾಗಿ ವ್ಯಾಬ್ರೇಟ್ ಮಾಡುತ್ತೆ, ಗೊತ್ತಾಗುತ್ತೆ, ಇದೊಂದು ಸೆಕೆಂಡರಿ ವಿಚಾರ. ಬಟ್ ನಿಮಗೆ ಸೌಂಡ್ ಕೇಳಿಸ್ತಿದೆ ಅಂದರೆ ನಿಮಗೆ ಇಲ್ಲಿ ಕಾಲ್ಸ್ಗಳು ಗೊತ್ತಾಗತ್ತಲ್ಲ. ಯೂಸಲಿ ನೀವು ಸೈಲೆಂಟ್ ಇಲ್ಲಿಟ್ಟಾಗ ವ್ಯಾಬ್ರೇಷನ್ ಆಗುತ್ತೆ, ಬಟ್ ಕಂಟಿನ್ಯೂಸ್ಲಿ ನಾವು ಸೈಲೆಂಟಲ್ಲಿ ಫೋನ್ಸ್ಗಳನ್ನ ಇಟ್ಟಿರಲ್ಲ. ಸೊ ಇದೇ ರೀತಿಯಾಗಿ ಸೇಮ್ ನೋಟಿಫಿಕೇಶನ್ಸ್ಗಳಾಗಲಿ, ಮೆಸೇಜ್ಗಳಲ್ಲಿ ಈ ವ್ಯಾಬ್ರೇಷನ್ ಹೆವಿಯಾಗಿ ಕೆಲಸ ಮಾಡ್ತಿರುತ್ತೆ. ಇವನ್ ಹ್ಯಾಪ್ಟಿಕ್ ಫೀಡ್ಬ್ಯಾಕಲ್ಲಿ ಕೂಡ ಈ ಥರ ಮೋಟರ್ಸ್ಗಳು ತುಂಬ ಜೋರಾಗಿ ವ್ಯಾಬ್ರೇಟ್ ಆದಾಗ ಬ್ಯಾಟ್ರಿ ಜೋರಾಗಿ ಖಾಲಿ ಆಗ್ತಿರುತ್ತೆ. ಸೊ ಡೆಫಿನೆಟ್ಲಿ ನಿಮಗೆ ವ್ಯಾಬ್ರೇಷನ್ ಬೇಕೇ ಬೇಕಪ್ಪ ಅಂದರೆ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ವ್ಯಾಬ್ರೇಷನ್ ಸೆಟ್ಟಿಂಗ್ಸಲ್ಲಿ ಇದನ್ನು ಎಲ್ಲಕ್ಕಿಂತ ಲೋವರ್ ಆಗಿಡಿ. ಸೊ ವಿತ್ ವ್ಯಾಬ್ರೇಷನ್ ಕೂಡ ಇರುತ್ತೆ, ನಿಮ್ಗೆ ಫೀಲ್ ಕೂಡ ಆಗುತ್ತೆ. ಜೋರಾಗಿರೋಂಥ ವ್ಯಾಬ್ರೇಷನ್ನ ಮೊದಲು ಚೇಂಜಸ್ ಮಾಡಿಕೊಂಡು ಬ್ಯಾಟ್ರಿನ ಸ್ವಲ್ಪ ಎಕ್ಸ್ಟ್ರಾ ಸೇವಿಂಗ್ಸ್ ಮಾಡ್ಕೊಳ್ಳಿ. ಎಡಿಸ್ಟಲ್ಲಿ ಏಳನೇದಾಗಿ ಬರುತ್ತೆ ನೆಟ್ವರ್ಕ್ ಪ್ರಾಬ್ಲಮ್ಸ್. ನೋಡಿ ಫ್ರೆಂಡ್ಸ್, ನಿಮ್ಮ ಏರಿಯಾದಲ್ಲಿ ಒಂದು ಒಳ್ಳೆ ನೆಟ್ವರ್ಕ್ ಇದೆ, ಸ್ಟೇಬಲ್ ನೆಟ್ವರ್ಕ್ ಇತ್ತಂದರೆ ನಿಮಗೆ 4G ಇಲ್ಲಿ 5G ಇಲ್ಲಿ ಯಾವುದೇ ಇಶ್ಯೂ ಆಗಲ್ಲ. ಬಟ್ 4G ಇತ್ತಂದರೆ ಸ್ವಲ್ಪ ಬ್ಯಾಟ್ರಿ ಕಮ್ಮಿ ಡ್ರೈನ್ ಆಗುತ್ತೆ. 5G ಸ್ವಲ್ಪ ನಿಮಗೆ ನೆಟ್ವರ್ಕ್ ಸ್ಪೀಡ್ ಬೇಕಾದರೆ ಇಲ್ಲಿ ಪ್ರೊಸೆಸರು, ರ್ಯಾಮು ಎಲ್ಲ ಹಿಂದೆ ಪ್ರೊಸೆಸ್ ಆಗಿಬಿಟ್ಟು ನಿಮಗೆ ಒಂದು ಸ್ಟೇಬಲ್ ನೆಟ್ವರ್ಕ್ ತಗೊಳ್ಳೋಕ್ಕೆ ಇಲ್ಲಿ ಸ್ವಲ್ಪ ಬ್ಯಾಟ್ರಿ ಖರ್ಚು ಜಾಸ್ತಿ ಆಗುತ್ತೆ. ಬಟ್ ಒಳ್ಳೆ ನೆಟ್ವರ್ಕ್ ಇತ್ತಂದರೆ ಜಾಸ್ತಿ ಯಾವುದೇ ಇಶ್ಯೂ ಆಗಲ್ಲ. ಬಟ್ ನಾನು ಸದ್ಯಕ್ಕೆ ನಮ್ಮ ಫಾರ್ಮ್ ಹೌಸಲ್ಲಿ ಇದ್ದೀನಿ. ಇಲ್ಲಿ ಕರೆಕ್ಟಾಗಿ 4Gನೂ ಸಿಗಲ್ಲ, ಕರೆಕ್ಟಾಗಿ 5Gನೂ ಸಿಗಲ್ಲ. ಕಂಟಿನ್ಯೂಸ್ಲಿ ನಾನು ಡೌನ್ಲೋಡ್ ಮಾಡಬೇಕಾದ್ರೆ, ಓಪನ್ ಮಾಡಿದ್ರೆ 4G 5G ಸ್ವಿಚ್ ಆಗ್ತಾನೆ ಇರುತ್ತೆ. ಸೊ ಇದ್ರ ಮಧ್ಯೆ ನಮ್ಮ ಸ್ಮಾರ್ಟ್ ಫೋನಲ್ಲಿ ಪ್ರೊಸೆಸಿಂಗ್ ಮತ್ತು ಈ ರ್ಯಾಮ್ ಮತ್ತು ಈ ಬ್ಯಾಟ್ರಿ ಮೇಲೆ ಒತ್ತಾಯ ತೊಗೊಂಡ್ಬಿಟ್ಟು ಇಲ್ಲಿ ಬ್ಯಾಟ್ರಿ ಡ್ರೈನ್ ಡೆಫಿನೆಟ್ಲಿ ತುಂಬ ಆಗುತ್ತೆ. ಸೊ ನೀವು ನೆಟ್ವರ್ಕ್ ಕರೆಕ್ಟ್ ಒಂದು ಆಪ್ಷನ್ ಚೂಸ್ ಮಾಡ್ಕೊಂಡ್ರಿ, 4G ಇಟ್ಕೊಂಡ್ರಿ ಅಂತಂದರೆ ಯಾವುದೇ ಇಶ್ಯೂ ಇರಲ್ಲ. ಬಟ್ ನೆಟ್ವರ್ಕ್ ಸರ್ಚಿಂಗಲ್ಲಿ ಇಲ್ಲಿ ಕಸ್ಟಮಾಗಿ ಜಾಸ್ತಿ ಈ ಪ್ರೊಸೆಸರ್ ಮತ್ತು ನೆಟ್ವರ್ಕ್ ಕಂಟಿನ್ಯೂಸ್ಲಿ ಏನು ಕ್ಯಾಚ್ ಮಾಡೋಕ್ಕೆ ಪ್ರೊಸೆಸ್ ಆಗುತ್ತೆ, ಇಲ್ಲಿ ಬ್ಯಾಟ್ರಿ ಜಾಸ್ತಿ ಡ್ರೈನ್ ಆಗುತ್ತೆ. ಸೊ ಡೆಫಿನೆಟ್ಲಿ ನೀವು ಟ್ರಾವೆಲ್ ಎಲ್ಲ ಮಾಡ್ತಿದ್ದೀರಾ ಅಂತಂದರೆ ಒಂದು ಕರೆಕ್ಟಾಗಿರುವಂಥ ನೆಟ್ವರ್ಕ್ ಆಟೋಮೆಟಿಕ್ ಸೆಟ್ ಮಾಡ್ಕೊಳ್ಳಿ ಅಥವಾ ಮ್ಯಾನುವಲ್ ಸೆಟ್ ಮಾಡ್ಕೊಳ್ಳಿ, ಇನ್ನೂ ಜಾಸ್ತಿ ಬ್ಯಾಟ್ರಿ ಡ್ರೈನ್ ಆಗುತ್ತೆ. ಸ್ವಲ್ಪ 4G ಸೆಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಸ್ವಿಚ್ ಆಗ್ತಾ ಇರುತ್ತೆ. ಎಲ್ಲ ಕಡೆ ಒಳ್ಳೆ ನೆಟ್ವರ್ಕ್ ಕೂಡ ಇದೆ. ಬಟ್ ನಿಮ್ಮ ಹತ್ರ ಏನಾದರೂ ನೆಟ್ವರ್ಕ್ ಸರಿಯಾಗಿ ಬರ್ತಿಲ್ಲಪ್ಪ ಅಂತಂದರೆ ಇದನ್ನು ಸ್ವಲ್ಪ ಕಾಳಜಿ ವಹಿಸಿ. ಇನ್ನು ಕೊನೆಯದಾಗಿ ಆಲ್ ಟೈಮ್ ನನ್ನ ಫೇವರೇಟ್ 8ನೇದಾಗಿ ಬರುತ್ತೆ ಇಲ್ಲಿ ಮೊಬೈಲ್ ಯೂಸೇಜ್ ಮತ್ತು ಮೊಬೈಲ್ ರಿಫ್ರೆಶ್ಮೆಂಟ್. ಇದರಲ್ಲಿ ಮೊದಲನೇದಾಗಿ ಬರುತ್ತೆ ಮೊಬೈಲ್ ರಿಫ್ರೆಶ್ಮೆಂಟ್. ಫಾರ್ ಎಕ್ಸಾಂಪಲ್, ನೀವು ಸ್ಮಾರ್ಟ್ ಫೋನ್ ಪ್ರತಿ ವೀಕ್ಲಿ 5 ನಿಮಿಷ ನಿಮ್ಮ ಫೋನ್ನ ಸ್ವಿಚ್ ಆಫ್ ಮಾಡಿಟ್ರು ಕೂಡ ನಿಮ್ಮ ಫೋನ್ ಸ್ವಲ್ಪನಾದರೂ ಕೂಲ್ ಆಗಿರುತ್ತೆ. ಸೊ ಕಂಟಿನ್ಯೂಸ್ಲಿ ಆನ್ ಇತ್ತಂದರೆ ಬ್ಯಾಕ್ಗ್ರೌಂಡಲ್ಲಿ ಪ್ರೊಸೆಸ್ ಇದ್ದೇ ಇರುತ್ತೆ. ಸೊ ನಾವು ಒಂದು ವೀಕ್ ಹೆವಿ ಕೆಲಸ ಮಾಡಿದ್ವಿ ಅಂದರೆ ನಾವು ಸುಸ್ತಾಗಿರ್ತೀವಿ. ನಾವು ಬಾಡಿನೇ ಬೇರೆ ಮತ್ತು ಮೊಬೈಲ್ ಎಲೆಕ್ಟ್ರಾನಿಕ್ಸೇ ಬೇರೆ, ಇದನ್ನು ಎರಡನ್ನ ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ 5 ನಿಮಿಷ ನಿಮ್ಮ ಫೋನ್ನ ಸ್ವಿಚ್ ಆಫ್ ಮಾಡಿಟ್ರೆ ಡೆಫಿನೆಟ್ಲಿ ನಿಮಗೊಂದು ಒಳ್ಳೆ ಫೀಡ್ಬ್ಯಾಕ್ ಸಿಗತ್ತಾ. ಇನ್ನು ಎರಡನೇದಾಗಿ ಮೊಬೈಲ್ ಸ್ಕ್ರೀನ್ ಯೂಸೇಜ್. ಪ್ರತಿ ವೀಕ್ಲಿ ನೀವು ನಿಮ್ಮ ಸ್ಮಾರ್ಟ್ ಫೋನ್ನ ಈ ಸ್ಕ್ರೀನ್ ಯೂಸೇಜ್ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ನೋಡ್ಕೊಂಡಾಗ ಎಷ್ಟು ನಿಮಗೆ ಎಲ್ಲ ಸ್ಕ್ರೀನ್ ಆನ್ ಟೈಮ್ ತೋರಿಸುತ್ತೆ, ಯಾವ ಅಪ್ಲಿಕೇಶನ್ ಎಷ್ಟು ಯೂಸ್ ಮಾಡಿದ್ರೆ ನಿಮ್ಗೆ ಜಾಸ್ತಿ ಟೈಮ್ ಎಲ್ಲಿ ಕನ್ಸ್ಯೂಮ್ ಆಗ್ತಿದೆ, ಇಲ್ಲಿ ಆ ಅಪ್ಲಿಕೇಶನ್ಸ್ಗೆ ಇಷ್ಟೇ ಹೊತ್ತು ಯೂಸ್ ಮಾಡಬೇಕಪ್ಪ ಅಂತಬಿಟ್ಟು ನೀವು ಲಾಕ್ ಹಾಕಿದ್ರೆ ಸಾಕು, ನಿಮ್ಮ ಒಂದು ಕನ್ಸಂಪ್ಷನ್ ಟೈಮ್ ಕಮ್ಮಿ ಆಗುತ್ತೆ. ಮೊಬೈಲ್ ಸ್ಕ್ರೀನ್ನ ಜಾಸ್ತಿ ಯೂಸ್ ಮಾಡಲ್ಲ, ಬ್ಯಾಟ್ರಿ ಜಾಸ್ತಿ ಆಗುತ್ತೆ, ಅವನ್ ಟೈಮ್ ಕೂಡ ಉಳಿಯುತ್ತೆ. ಸೊ ಡೆಫಿನೆಟ್ಲಿ ಇದನ್ನು ಒನ್ ಟೈಮ್ ಟ್ರೈ ಮಾಡಿ, ನಿಮ್ಗೆ ತುಂಬ ಒಳ್ಳೆ ಫೀಡ್ಬ್ಯಾಕ್ ಸಿಗುತ್ತೆ. ಮತ್ತು ನಾನು ಹೇಳುವಂಥ ಈ 8 ಟಿಪ್ಸ್ಗಳಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಮತ್ತು ಯಾವುದೇ ವರ್ಕಿಂಗ್ ಆಗಿಲ್ಲ ಅಥವಾ ನಾನು ಯಾವುದೇ ಒಂದು ಟಿಪ್ಸ್ನ ಬಿಟ್ಟಿದೆ ಅಂದರೆ ಡೆಫಿನೆಟ್ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ. ಐ ಹೋಪ್ ಇವತ್ತಿನ ನೋಡಿಲಿ ಒಂದು ಸ್ಪೆಷಲ್ ಟಿಪ್ಸ್ ಮತ್ತು ಟ್ರಿಕ್ಸ್ ಮತ್ತು ಹೆಚ್ಚಿನ ನಾಲೆಜ್ನ ತಿಳ್ಕೊಂಡಿದ್ದೀರ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು, ಲೈಕ್, ಶೇರ್, ಫಾಲೋ ಮಾಡಿ. ಎಲ್ಲರಿಗೂ ಈ ವಿಡಿಯೋನ ಶೇರ್ ಕೂಡ ಮಾಡಿ. ಈ ರೀತಿಯಾಗಿ ಇನ್ನಷ್ಟು ಒಳ್ಳೆಯ ಆನೆಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್. ನೆಕ್ಸ್ಟ್ ಒನ್. ನಮಸ್ಕಾರ.